ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೀಗೆ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಲೈಕ್ ಅಂದರೆ ಸೊ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ನನಗೆ ಸ್ಟಾರ್ಟಿಂಗ್ ಕೋಬಿಸ್ ಪಲ್ಯ, ಸಾರಿ ಕ್ಯಾಬಿಸ್, ಕೋಬಿಸ್ ಪಲ್ಯ ಫ್ರೆಂಡ್ಸ್, ಇದು ನಾನು ಮಾಡ್ತಾ ಇರೋದು ಕೋಬಿಸ್ ಪಲ್ಯ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ದಿನನಿತ್ಯ ನಾವು ಹೇಳೋದು, ಮಾರ್ನಿಂಗ್ ಹೇಳೋದು, ಮನೆಯೆಲ್ಲ ಸರಿಯಾಗಿ ಕಸ ಹೊಡ್ಕೊಳೋದು. ನಾವು ಉತ್ತರ ಕನ್ನಡವ್ರ ಫ್ರೆಂಡ್ಸ್, ಸ್ವಲ್ಪ ನಾವು ರೀ ಹಾಕಿ ಮಾತಾಡೋದು ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ. ನಮ್ಮ ಕಡೆ ಏನಂದರೆ ರೀ, ಮುಂಜಾನೆ ಎದ್ದು ಜಲ್ದಿ ಕಸ ಹೋಗಿ 5:30 6 ಗಂಟೆಗೆ ಎಷ್ಟು ವಸ್ತುಗಳೆಲ್ಲ ತೊಳೆದು, ಅದರಲ್ಲಿ ಇವತ್ತು ಅಮಾವಾಸ್ಯೆ ಅಲ್ವಾ, ಎಲ್ಲನೂ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ಸೊ ಎಷ್ಟೊಂದು ಕೆಲಸ ಆಗುತ್ತೆ ಫ್ರೆಂಡ್ಸ್. ಈ ಅಮಾವಾಸ್ಯೆ ಬಂತಂದ್ರೆ ತುಂಬ ಕೆಲಸ ಇಲ್ಲ. ಇನ್ನೊಂದೇನು ಫ್ರೆಂಡ್ಸ್ ಹೇಳಬೇಕಂದ್ರೆ, ನಮ್ಮ ಮನೆಯಲ್ಲಿ ಯಾವುದೇ ಒಂದು ಅಮಾವಾಸ್ಯೆ ದಿನ ಯಾರಾದರೂ ನಮಗೆ ಅದು ಇದು ಏನಾದರೂ ಅಡುಗೆಯನ್ನು ಮಾಡಿಸ್ತಾ ಇದ್ದರೆ, ಅದೇನಾದರೂ ನಮಗೆ ಸೊ ಪ್ರಾಬ್ಲಮ್ ಆಗ್ತಾ ಇದ್ದರೆ ನಾವೇನು ಮಾಡಬೇಕಂದ್ರೆ, ಪ್ರತಿಯೊಂದು ಅಮಾವಾಸ್ಯೆಗೂ ಫ್ರೆಂಡ್ಸ್ ಮನೆ ಮುಂದೆ ಒಂದು ನಿಂಬೆಹಣ್ಣನ್ನು ಸೊ ನಮ್ಮ ಮನೆಯಲ್ಲಿ ಇರೋಂಥ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಎಲ್ಲೋ ಹೋಗಿ 10, 20, 30 ಸಾವಿರ ರೂಪಾಯಿ, ಪಾಪ ಬಡವ್ರಿಗಿದ್ರೆ ಆಗೋದಿಲ್ಲ, 10, 20 ಸಾವಿರ ರೂಪಾಯಿನೂ ದುಡ್ಡು ಕೊಟ್ಟು ನಾವು ಎಲ್ಲೋ ಹೋಗಿ ಅದನ್ನು ಮಾಡಿಸ್ಕೊಂಡು ಬಂದರೆ ಅದು ನಮಗೆ ಫಲ ಆಗಲ್ಲ. ಸೊ ಅದನ್ನು ಕೊಡೋಕೆ ಅಷ್ಟೊಂದು ಆಗ್ತಾ ಇರಲಿಲ್ಲ ಕೆಲವೊಬ್ಬರ ಕೈಯಲ್ಲಿ ಅಲ್ಲ. ಅದಕ್ಕೆ ನಾವು ಮಾಡಬೇಕು, ನಮ್ಮ ಮನೆಯಲ್ಲಿ ಪ್ರತಿಯೊಂದು ಎಲ್ಲ ಇರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲ ಅಂದರೂ ಅಡುಗೆ ಐಟಮ್ಸ್ ಎಲ್ಲ ಇರುತ್ತೆ. ವೆಜಿಟೇಬಲ್ಸ್ ಅಂದರೆ ನಮ್ಮಂತರೂ ವಾರ ಅದು ಹಾಕಿ ತಂದಿಟ್ಕೊಂಡಿರ್ತೀವಲ್ವ. ಅದಕ್ಕೆ ಏನು ಮಾಡಬೇಕು, ಒಂದು ನಿಂಬೆಹಣ್ಣನ್ನು ನಾವು ಸರಿಯಾಗಿ ನಮ್ಮ ಮನೆಯಲ್ಲಿ ಇರೋವಂಥ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವ್ರ ಮುಖದ ಮೇಲೆ ಒಂದು ಹೀಗೆ ಹೀಗೆ ಒಂದು 7 ಬಾರಿ ನಾವು ಅದನ್ನು ಎಲ್ಲರ ಮುಖದಿಂದ ಅದನ್ನು ಇಳಿಸಿ ನಿವಾಳಿಸಿ ಅಂತಾರೆ. ನೀವು ಇಳಿಸಿ ಅಂತೀರ ಏನಂದ್ರೆ, ನಿವಾಳಿಸಿ ನಾವು ನೋಡಿಸಿದ್ರೆ ಅದನ್ನು ಹೊಸ್ತು ಮುಂದೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕುಂಕುಮ ಅರಿಶಿಣ ಹಚ್ಚಿ, ನಿಮ್ಮ ಬಾಗಿಲಿನ ಮುಂದೆ ಇರುತ್ತಲ್ಲ ಆ ಕಡೆ ಒಂದು ಈ ಸೈಡ್ ಒಂದು ಎಲ್ಲಿಗೆ ಒಂದು ಬಲಗೈ ಈ ಕಡೆ ಗೊತ್ತಾಯ್ತು, ಅಪೋಸಿಟ್ ಥರ ಇಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನಾವು ಇಟ್ಕೊಂಡಾಗ ನಮಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕೆ ಇದನ್ನ ಹೇಳ್ತೀನಿ ಅಂದರೆ, ಮನೇಲಿ ಮಕ್ಕಳು ಕಿರಿಕಿರಿ ಶಾಂತಿ ಯಾವುದೇ ಒಂದು ನಾವು ಅಡೆತಡೆಗಳು ಇರುತ್ತಲ್ಲ ನಮ್ಮದು ಜೀವನ. ಹಾಗೆ ಫ್ರೆಂಡ್ಸ್, ನೋಡಿ ನಾನು ಏನು ಮಾಡ್ತೀನಿ ಅಂತ, ಈ ಟೊಮೆಟೊ ಕಟ್ ಮಾಡಿರ್ತೀನಿ ಫ್ರೆಂಡ್ಸ್. ಟೊಮೆಟೊ, ಕ್ಯಾಬೇಜ್, ಬೆಳ್ಳುಳ್ಳಿ ಇದೆಲ್ಲ ಇದಕ್ಕೆ ಹಾಕ್ಬೋದು ಫ್ರೆಂಡ್ಸ್. ಈರುಳ್ಳಿನ ಹಾಕ್ಬೋದು. ಸೊ ಈರುಳ್ಳಿ ಇದಕ್ಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ, ಹಾಕೋದು ನಿಮ್ಮ ಆಪ್ಷನ್. ಅದು ಬೇಕಾದರೆ ನೀವು ಹಾಕ್ಕೊಳ್ಳಿ, ನನಗೆ ಗೊತ್ತಿದೆ. ಇದಕ್ಕೆ ಬೇಕಾದರೆ ನೀವು ಇನ್ನೊಂದು ಏನಂದರೆ, ಒಂದೇ ಒಂದು ಕ್ಯಾಪ್ಸಿಕಮ್ದು ನೀವೇನಾದರೂ ಅದು ದೊಣ್ಣೆಗಾಯಿ ಎಲ್ಲ ಗ್ರೀನ್ ಕಲರ್ ಇರುತ್ತಲ್ಲ, ಅದನ್ನು ಬೇಕಾದರೆ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲ, ಇದು ಸದ್ಯಕ್ಕೆ ಇದು ಒಂದೇ ನಾನು ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ ಅಂತ ಪಲ್ಯ ನೋಡಿ. ಇವತ್ತು ನೋಡಿ, ನಾನು ಸ್ವಲ್ಪ ಫ್ರೀ ಇದ್ದಾಗ ಮಧ್ಯಾಹ್ನ ನಾನು ನಮ್ಮ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸದ್ಯಕ್ಕೀಗ ನಾನು ಈ ರೆಸಿಪಿ ಹೇಗೆ ಮಾಡಬೇಕನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಅವ್ರಿಗೂ 15 ಡೇಸ್ನಲ್ಲಿ. ಸೊ ಮನೆಯಲ್ಲಿ ನಾವು ನಮ್ಮ ಯಜಮಾನರು ಇದ್ದಾರೆ, ಅವರು ಹೋಗ್ತಾರೆ ಡ್ಯೂಟಿಗೆ. ನಾವು 3 ಜನ
ಪ್ರಿಯಾಂಕಾ ಅಂತ ನಮ್ಮ 5 ಜನ ಮೆಂಬರ್ಸ್ ಇರೋದು. ಆದರೆ ಅವರು ನಮ್ಮ ಅತ್ತೆ ನಮ್ಮ ಅಮ್ಮ ಎಲ್ಲರೂ ಇದ್ದಾರೆ. ಆದರೆ ಅವರು ನೀವು ಕಾಣಲತ್ತ ನಾನು ಇಲ್ಲಿ ಅದು ತೋರಿಸ್ತಾ ಇದ್ದೀನಿ ನೋಡಿ. ರೆಡಿ ಆಗೋದು. ಈಗೇನು ಹೇಳಿದ ಸಿಂಪಲಾಗಿ ನಾವು ಇಷ್ಟು ಮಾಡ್ಕೊಂಡ್ಬಿಟ್ರೆ ಒಂದು 10 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಆಗಿಬಿಡುತ್ತೆ. ಒಳಗೆ ಆಟೋಕೊಂತ ಕೂತಿದ್ದಾರೆ. ತುಂಬ ಗಾಂಧಿ ಮಾಡ್ತಾರೆ ನೋಡಿ. ಅದಕ್ಕೆ ಅವ್ರಿಗೆ ಸ್ವಲ್ಪ ಕೆಲಸ ಕೊಟ್ಟು ಬಂದಿದ್ದೀನಿ. ಏನು ಮಾಡ್ತೀರಾ? ಓಕೆ ಫ್ರೆಂಡ್ಸ್, ನಾನೀಗ ಇಷ್ಟು ರೆಡಿ ಮಾಡಿದ್ದೀನಿ ಅಂತ ನೋಡಿ. ರೆಡಿ ಆಗಿದೆ ನಾನು. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತೆ ನಾನು ನೆಕ್ಸ್ಟ್ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಮ್ಮದು ಮನೆಯೆಲ್ಲ ನಾನು ವಿಡಿಯೋ ನಿಮಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ ಮಾಡಿ, ಶೇರ್ ಮಾಡಿ.